ಈ ವಿಡಿಯೋದಲ್ಲಿ ಟ್ರಂಪ್ ಅವರು ನೋಡ್ಕೊಂಡ್ರೆ ಇಂಡಿಯಾ ಮೇಲೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ಸೆಬಿ ಚೇರ್ಮನ್ ಅವರು ನೋಡ್ಕೊಂಡ್ರೆ ಈ FNO ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ನ ತರ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ BSE ಆದರೆ 5% ಫಾಲ್ ಆಗಿದೆ. ಅದ್ರ ಜೊತೆಗೆ ನಾಳೆ ನೋಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ RBI MPC ಮೀಟಿಂಗ್ ಇದೆ. ಈ ತರ ತುಂಬಾನೇ ಇಂಟ್ರೆಸ್ಟಿಂಗ್ ಡೇಟಾನೆಲ್ಲ ಶೇರ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 308 ಪಾಯಿಂಟ್ಸ್ ಡೌನ್ ಆಗಿ 80,710 ಕ್ಲೋಸ್ ಆಗಿದೆ. ನಿಫ್ಟಿ 73 ಪಾಯಿಂಟ್ಸ್ ಡೌನ್ ಆಗಿ 24,649 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 259 ಪಾಯಿಂಟ್ಸ್ ಡೌನ್ ಆಗಿ 55,360 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಮಾರ್ಜಿನಲ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಹೇಳಿದ್ದೆ, ಈ ವೀಕೆಂಡ್ಸ್ ಅಲ್ಲಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ರಿಲೇಟೆಡ್ ಆಗಿ ಯಾವುದೇ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿರಲಿಲ್ಲ. ಅದರಿಂದನೇ ನಿನ್ನೆ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಅಂತ ನಿನ್ನೆನೆ ಮಾತಾಡ್ಕೊಂಡಿದ್ವಿ. ಮತ್ತೆ ಅದೇ ಟೈಮಲ್ಲೇನೆ ಓವರ್ ನೈಟ್ ಅಲ್ಲಿ ಯಾವ್ದಾದ್ರು ಸ್ಟೇಟ್ಮೆಂಟ್ಸ್ ಮಾಡಿದ್ರೆ ನಾಳೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಕೂಡ ಮಾತಾಡ್ಕೊಂಡಿದ್ವಿ. ಅದೇ ತರನೇ ನಿನ್ನೆ ರಾತ್ರಿ ಡೊನಾಲ್ಡ್ ಟ್ರಂಪ್ ಅವರು ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನಿನ್ನೆ ರಾತ್ರಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ರಷ್ಯನ್ ಆಯಿಲ್ ರಿಲೇಟೆಡ್ ಆಗಿ ಮತ್ತೆ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಏನಂತ ಅಂದ್ರೆ, ಇವಾಗ ಇಂಡಿಯಾ ನೋಡ್ಕೊಂಡ್ರೆ ಕಮ್ಮಿ ರೇಟಲ್ಲೇನೆ ರಷ್ಯಾದಿಂದ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ, ಮತ್ತೆ ಅದನ್ನ ಇಂಪೋರ್ಟ್ ಮಾಡ್ಕೊಂಡು ಬೇರೆ ಕಂಟ್ರೀಸ್ಗೆ ಕೂಡ ಸೆಲ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಮತ್ತೆ ಅದರಿಂದ ಇದು ಕಂಪ್ಲೀಟ್ಲಿ ಅನ್ಫೇರ್ ಅಂತ ಅಂದು ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 25% ಟ್ಯಾರಿಫ್ ಇದೆ ಅಲ್ಲ, ಈ ಟ್ಯಾರಿಫ್ನ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ ಯಾವಾಗ ಮಾಡಿದ್ರು ಅವಾಗ ಗಿಫ್ಟ್ ನಿಫ್ಟಿ ನೋಡ್ಕೊಂಡ್ರೆ ಎಬೋ 100 ಪಾಯಿಂಟ್ಸೇ ಫಾಲ್ ಆಯ್ತು. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಮುಂಚೆ ನೋಡ್ಕೊಂಡ್ರೆ ಇಂಡಿಯಾ ಮೇಲೆ 26% ಟ್ಯಾರಿಫ್ನ ಹಾಕಿದ್ರಲ್ಲ, ಆದರೆ ಈ ಏಷ್ಯನ್ ಕಂಟ್ರೀಸ್ ಏನಿದಾವೆ ಆ ಕಂಟ್ರೀಸ್ ಮೇಲೆಲ್ಲ 35 to 40% ಟ್ಯಾರಿಫ್ ಹಾಕಿದ್ರು. ಆ ಟೈಮಲ್ಲಿ ನೋಡ್ಕೊಂಡ್ರೆ ಇಂಡಿಯಾಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ US-ಗೆ ಈ ಟೆಕ್ಸ್ಟೈಲ್ಸ್ ರಿಲೇಟೆಡ್ ಆಗಿ, ಫಾರ್ಮಾ ರಿಲೇಟೆಡ್ ಆಗಿ ಇನ್ನ ತುಂಬಾ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅದರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆಲ್ಲ ಇದು ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ಆ ಟೈಮಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದರೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ, ಇವಾಗ ಈ ಏಷ್ಯನ್ ಕಂಟ್ರೀಸ್ ಏನಿದಾವೆ ಈ ಏಷ್ಯನ್ ಕಂಟ್ರೀಸ್ಗೆ ಈ ಟ್ಯಾರಿಫ್ ಅನ್ನೋದು ತುಂಬಾನೇ ಕಮ್ಮಿ ಮಾಡಾಕಿದ್ದಾರೆ. ಅಂದರೆ ಮುಂಚೆ 35 to 40% ಇದ್ದಿದ್ದ ಟ್ಯಾರಿಫ್ನೆಲ್ಲ ಇವಾಗ 15 to 20%ಗೆ ಕಮ್ಮಿ ಮಾಡಿದ್ದಾರೆ. ಆದರೆ ಇಂಡಿಯಾಗೆ ನೋಡ್ಕೊಂಡ್ರೆ 26% ಜಸ್ಟ್ 1% ಮಾತ್ರನೇ ಕಮ್ಮಿ ಮಾಡಿರೋದು, ಇವಾಗ 25% ಇದೆ. ಅದ್ರ ಜೊತೆಗೆ ಇವಾಗ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದಾರಲ್ಲ, ಅದರಿಂದ ಆ ಟೈಮಲ್ಲಿ ಯಾವೇ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವೋ ಆ ಕಂಪನೀಸ್ ಎಲ್ಲ ಇವಾಗ ಕಂಪ್ಲೀಟ್ ಆಗಿ ಫಾಲ್ ಆಗ್ತಾನೆ ಇದಾವೆ. ಈ ಟೆಕ್ಸ್ಟೈಲ್ ಕಂಪನೀಸ್ ಆಗಲಿ, ಈ ಆಟೋ ಕಾಂಪನೀಸ್ ರಿಲೇಟೆಡ್ ಆಗಿ ಯಾವೇ ಕಂಪನೀಸ್ ವರ್ಕ್ ಮಾಡ್ತಾವೋ ಆ ಕಂಪನೀಸ್ ಆಗಲಿ, ಇನ್ನ ತುಂಬಾನೇ ಕಂಪನೀಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದರಿಂದ ಕಂಪ್ಲೀಟ್ ಮಾರ್ಕೆಟ್ ಈ ತರ ಫಾಲ್ ಆಗ್ತಾ ಇರೋದು. ಮತ್ತೆ ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಈ ರಷ್ಯನ್ ಆಯಿಲ್ ರಿಲೇಟೆಡ್ ಆಗಿ ಕಂಟಿನ್ಯೂಸ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋ ಕಾರಣದಿಂದ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಏನಿದಾವೆ ಈ ಕಂಪನೀಸ್ ಸಮೇತ ಇವತ್ತು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಪ್ರತಿ ಕಂಪನಿ ನೋಡ್ಕೊಂಡ್ರು 3 to 5% ಫಾಲ್ ಆಗಿದಾವೆ. ಅದ್ರ ಜೊತೆಗೆ IT ಕಂಪನೀಸ್ ಕೂಡ ಇವತ್ತು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನೆಕ್ಸ್ಟ್ ಅದಾದ್ಮೇಲೆ FIS ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಇವಾಗ ಲಾಸ್ಟ್ 2 days ಅಲ್ಲಿ ನೋಡ್ಕೊಂಡ್ರೆ 6,000 ಕೋಟಿವರೆಗೂ ಸೆಲ್ ಮಾಡ್ತಾ ಇದ್ದಾರೆ. ಇವಾಗ ಇದು ಕೂಡ ಇನ್ನೊಂದು ಟೆನ್ಷನ್ ಆಗ್ತಾ ಇದೆ. ಯಾಕಂದ್ರೆ ಇವಾಗ FIS ಲಾಸ್ಟ್ 3-4 ಮಂತ್ಸ್ ಡೇಟಾ ನೋಡ್ಕೊಂಡ್ರೆ ಬೈ ಸೈಡ್ ಅಲ್ಲೇ ಇರ್ತಾ ಇದ್ರು ಎಂಡ್ ಆಫ್ ದ ಮಂತ್. ಆದ್ರೆ ಲಾಸ್ಟ್ ಮಂತ್ ಅಲ್ಲೇನೆ 47,000 ಕೋಟಿ ಸೆಲ್ ಮಾಡಿದ್ದಾರೆ. ಮತ್ತೆ ಇವಾಗ ಆಗಸ್ಟ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಜಸ್ಟ್ 2 days ಆಗಿದೆ ಅಲ್ಲ, ಈ 2 days ಅಲ್ಲೇನೆ 6,000 ಕೋಟಿ ಸೆಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ರಿಸಲ್ಟ್ಸ್ ಕೂಡ ಎಕ್ಸ್ಪೆಕ್ಟೆಡ್ ಗಿನ್ನ ಬಿಲೋನೇ ಇದೆ. ಒಂದ್ಸಲ ಈ ಇಮೇಜ್ ನೋಡಿ, ಇವಾಗ ಇದ್ರಲ್ಲಿ ನೋಡ್ಕೊಂಡ್ರೆ ಈಗಾಗಲೇ ನಿಫ್ಟಿ 50 ಅಲ್ಲಿ 38 ಕಂಪನೀಸ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿರೋದು ಬರೀ 9 ಕಂಪನೀಸ್ ಮಾತ್ರನೇ. ಅದರಿಂದ ಕಮಿಂಗ್ ಟೈಮಲ್ಲಿ ಇದೇ ತರ ಇನ್ನ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಕೂಡ ತುಂಬಾನೇ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಕಂಪನೀಸ್ ಇನ್ನ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಾಳೆ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ RBI MPC ಮೀಟಿಂಗ್ ಇದೆ. ಈ ಮೀಟಿಂಗ್ ಔಟ್ಕಮ್ ಕರೆಕ್ಟ್ ಆಗಿ 10 ಗಂಟೆಗೆಲ್ಲ ಅಪ್ಡೇಟ್ ಆಗುತ್ತೆ. ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ, ಇದ್ರಲ್ಲಿ ನೋಡ್ಕೊಂಡ್ರೆ 77% ಎಕನಾಮಿಸ್ಟ್ ಏನಿದ್ದಾರೆ ಇವ್ರು ಹೇಳ್ತಾ ಇರೋದೇನಂದ್ರೆ ಈ ಆಗಸ್ಟ್ ಮಂತ್ ಅಲ್ಲಿ ರೇಟ್ ಕಟ್ ಇರಲ್ಲ ಅಂತಾನೆ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಇವಾಗ ಇನ್ಫ್ಲೇಷನ್ ಆಗಲಿ, GDP ಆಗಲಿ, ಈ ಡೇಟಾಸ್ ಏನಿದಾವೆ ಈ ಡೇಟಾಸ್ ಎಲ್ಲ RBI ಎಕ್ಸ್ಪೆಕ್ಟೇಷನ್ಸ್ಗಿನ್ನ ತುಂಬಾನೇ ಬೆಟರ್ ಆಗಿದ್ದಾವೆ. ಆದ್ರೂ ಸಹ ನೋಡೋಣ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಮತ್ತೆ ಒಂದ್ ವೇಳೆ ರೇಟ್ ಕಟ್ ಏನಾದರೂ ಮಾಡಿದ್ರೆ ಅದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ.
ಮತ್ತೆ ಈ ಮೀಟಿಂಗ್ ಅಲ್ಲಿ RBI ಗವರ್ನರ್ ಅವರು ನಮ್ಮ ಎಕಾನಮಿ ಬಗ್ಗೆ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಇನ್ಫ್ಲೇಷನ್ ಬಗ್ಗೆ, GDP ಬಗ್ಗೆ, ಅದ್ರ ಜೊತೆಗೆ ಇಂಡಿಯಾ US ಮಧ್ಯೆ ಇವಾಗ ಈ ಟ್ಯಾರಿಫ್ ಬಗ್ಗೆ ಇನ್ನ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇವತ್ತು ನೋಡ್ಕೊಂಡ್ರೆ ರುಪಿ ಎಗೇನೆಸ್ಟ್ $87ಗೆ ಫಾಲ್ ಆಗಿದೆ. ಯಾಕಂದ್ರೆ ಇವಾಗ ಟ್ರಂಪ್ ಅವರು ಈ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಕಂಟಿನ್ಯೂಸ್ ಆಗಿ ಇಂಡಿಯಾ ಮೇಲೆ ಮಾಡ್ತಾನೆ ಇದಾರಲ್ಲ, ಅದರಿಂದ ರುಪಿ ಕೂಡ ಫಾಲ್ ಆಗ್ತಾನೆ ಇದೆ. ನೋಡೋಣ ಇದ್ರ ಬಗ್ಗೆ ಕೂಡ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಗಾಡ್ಫ್ರೇ ಫಿಲಿಪ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ಲಿ 10% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವರು Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 27% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡ್ಕೊಂಡ್ರೆ 32% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಕ್ವಾರ್ಟರ್ ನೋಡ್ಕೊಂಡ್ರೆ ಮಾರ್ಜಿನ್ಸ್ ಕೂಡ ತುಂಬಾನೇ ಇಂಪ್ರೂವ್ ಆಗಿದೆ. ಮತ್ತೆ ಈ ತರ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವ್ರ ಸಿಗರೇಟ್ ಬಿಸ್ನೆಸ್ ಇದೆ ಅಲ್ಲ, ಆ ಸಿಗರೇಟ್ ಬಿಸ್ನೆಸ್ ಅಲ್ಲಿ ರಿಕವರಿ ಕಾಣ್ತಾ ಇದೆ ಅಂತ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಬರೀ ಇದೊಂದೇ ಕಂಪನಿ ಅಂತಾನೆ ಅಲ್ಲ, ಇವಾಗ ಲಾಸ್ಟ್ ವೀಕ್ ಫ್ರೈಡೆ ನೋಡ್ಕೊಂಡ್ರೆ ITC ಅವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ಅವ್ರು ಸಿಗರೇಟ್ ಬಿಸ್ನೆಸ್ ಅಲ್ಲಿ ನೋಡ್ಕೊಂಡ್ರು ಒಳ್ಳೆ ರೆವಿನ್ಯೂಸ್ ನ ಜನರೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಕಂಪನಿ ಮ್ಯಾನೇಜ್ಮೆಂಟ್ ಸಮೇತ ಸಿಗರೇಟ್ ಬಿಸ್ನೆಸ್ ಅಲ್ಲಿ ರಿಕವರಿ ಕಾಣ್ತಾ ಇದೆ ಅಂತಾನೆ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಮತ್ತೆ ಗಾಡ್ಫ್ರೇ ಫಿಲಿಪ್ಸ್ ಮ್ಯಾನೇಜ್ಮೆಂಟ್ ಸಮೇತ ಅದೇ ತರನೇ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದನೇ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಅದ್ರ ಜೊತೆಗೆ 2:1 ಬೋನಸ್ ಇಶ್ಯೂ ಕೂಡ ಮಾಡಿದ್ದಾರೆ. ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಏನಾದ್ರು ಈ ಗಾಡ್ಫ್ರೇ ಫಿಲಿಪ್ಸ್ 1 ಶೇರ್ ಇದ್ರೆ ಕಮಿಂಗ್ ಟೈಮಲ್ಲಿ ನಿಮಗೆ ಅಡಿಷನಲ್ ಆಗಿ ಇನ್ನ 2 ಶೇರ್ ಫ್ರೀ ಆಗಿ ಸಿಗುತ್ತೆ. ಇದಕ್ಕೆ ರೆಕಾರ್ಡ್ ಡೇಟ್ ಬಂದು 16th ಸೆಪ್ಟೆಂಬರ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ 16th ಸೆಪ್ಟೆಂಬರ್ ಒಳಗಡೆ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಏನಾದ್ರು ಗಾಡ್ಫ್ರೇ ಫಿಲಿಪ್ಸ್ ಶೇರ್ಸ್ ಇದ್ರೆ ನೀವು ಬೋನಸ್ಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ಟಾಟಾ ಇನ್ವೆಸ್ಟ್ಮೆಂಟ್ಸ್. ಈ ಕಂಪನಿ ನೋಡ್ಕೊಂಡ್ರೆ ಲಾಸ್ಟ್ 2 ಡೇಸ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಲಾಸ್ಟ್ 2 ಡೇಸ್ ಅಲ್ಲಿ ಎಬೋವ್ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದೆ. ಇವಾಗ ನಿನ್ನೆ ನೋಡ್ಕೊಂಡ್ರೆ ಇವರು Q1 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ರು. ಅದರಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದ್ಮೇಲೆ ಇವಾಗ ಟಾಟಾ ಕ್ಯಾಪಿಟಲ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಲ್ವಾ, ಈ ಟಾಟಾ ಕ್ಯಾಪಿಟಲ್ ಕೂಡ DRHP ನ ಸಬ್ಮಿಟ್ ಮಾಡಿದ್ದಾರೆ ಸೆಬಿಗೆ. ಅದ್ರ ಜೊತೆಗೆ ಈ ಟಾಟಾ ಕ್ಯಾಪಿಟಲ್ ಅವ್ರು ನೋಡ್ಕೊಂಡ್ರೆ ಈ ಕ್ವಾರ್ಟರ್ ಅಲ್ಲಿ 12% ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಅದರಿಂದ ಸಮೇತ ಈ ಟಾಟಾ ಇನ್ವೆಸ್ಟ್ಮೆಂಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದಾದ್ಮೇಲೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ನೋಡಿ. ಇವಾಗ ಇವರು 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ನ ಅನೌನ್ಸ್ ಮಾಡಿದ್ದಾರೆ. ಎಕ್ಸಾಂಪಲ್, ಇವಾಗ ಈ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಏನಾದ್ರು ನೀವು 1 ಶೇರ್ ನ ಹೋಲ್ಡ್ ಮಾಡ್ತಾ ಇದ್ರೆ ಅದು 10 ಶೇರ್ ಆಗಿ ಡಿವೈಡ್ ಆಗುತ್ತೆ. ಎಕ್ಸಾಂಪಲ್, ಇವಾಗ 7,000 ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಲ್ವಾ ಈ ಕಂಪನಿ, ಇವಾಗ ಡಿವೈಡ್ ಬೈ 10 ಮಾಡ್ಕೊಂಡಾಗ ಕಮಿಂಗ್ ಟೈಮ್ ಅಲ್ಲಿ ಈ ಶೇರ್ ಪ್ರೈಸ್ ನೋಡ್ಕೊಂಡ್ರೆ 700 ರುಪೀಸ್ಗೆ ಬರುತ್ತೆ. ಇವಾಗ ನೀವು ಈ ಕಂಪನಿಯಲ್ಲಿ 1 ಶೇರ್ ನ ಹೋಲ್ಡ್ ಮಾಡ್ತಾ ಇದಾರಲ್ಲ, ಆ 1 ಶೇರ್ ಹೋಗಿ 10 ಶೇರ್ಸ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಹಿಂದೆ ಬೋನಸ್ ಬಗ್ಗೆ ಮಾತಾಡ್ಕೊಂಡ್ವಿ, ಇವಾಗ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಮಾತಾಡ್ಕೊಂಡ್ವಿ. ಇವಾಗ ಈ ಎರಡರ ಮಧ್ಯ ಏನ್ ಡಿಫ್ರೆನ್ಸ್ ಇದೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ, ಕ್ಲಿಯರ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ನೋಡಿದ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದ್ರಲ್ಲೂ ಈ BSE ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 5% ವರೆಗೂ ಫಾಲ್ ಆಗಿತ್ತು. ಮತ್ತೆ CDSL ನೋಡ್ಕೊಂಡ್ರು ನಿಯರ್ಲಿ 1% ವರೆಗೂ, ಮತ್ತೆ ಏಂಜಲ್ ಒನ್ ಅಷ್ಟೇ 1% ವರೆಗೂ, ಮೋತಿಲಾಲ್ ಓಸ್ವಾಲ್ ಆದ್ರೆ ಎಬೋವ್ 1.5% ವರೆಗೂ ಫಾಲ್ ಆಗಿತ್ತು. ಯಾಕಂದ್ರೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಮತ್ತೆ ಸೆಬಿ ಚೇರ್ಮನ್ ಅವರು ಈ ಆಪ್ಷನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಈ ಆಪ್ಷನ್ ಮಾರ್ಕೆಟ್ ಅಲ್ಲಿ ಈ ಸ್ಪೆಕ್ಯುಲೇಷನ್ಸ್ ನೋಡ್ಕೊಂಡ್ರೆ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಜಾಸ್ತಿ ಆಗಿದೆ. ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರನೇ ಇವಾಗ ಡಿಸ್ಕಷನ್ಸ್ ನಡೀತಾ ಇದೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಅಪ್ಡೇಟ್ ಆಗಿದಾವೆ. ಇವಾಗ ಇನ್ನ ಸಿಂಪಲ್ ಆಗಿ ಮಾತಾಡ್ಕೊಂಡ್ರೆ ಈ ವೀಕ್ಲಿ ಆಪ್ಷನ್ಸ್ ಇರುತ್ತಲ್ಲ, ಈ ವೀಕ್ಲಿ ಆಪ್ಷನ್ಸ್ ಅಲ್ಲಿ ತುಂಬಾನೇ ಟ್ರೇಡರ್ಸ್ ಎಲ್ಲ ಸ್ಪೆಕ್ಯುಲೇಷನ್ಸ್ ಗೋಸ್ಕರ ಮಾತ್ರನೇ ಬಳಸ್ತಾ ಇದ್ದಾರೆ. ಈ ವೀಕ್ಲಿ ಎಕ್ಸ್ಪೈರೀಸ್ ನ ಸ್ಟಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಮಂತ್ಲಿ ಎಕ್ಸ್ಪೈರೀಸ್ ಮಾತ್ರನೇ ಇದ್ರೆ ಸಾಕು ಅಂತ ಸಮೇತ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಆಪ್ಷನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಈ STT ಚಾರ್ಜಸ್ ಏನಿತ್ತು, ಆ STT ಚಾರ್ಜಸ್ ನ ಇನ್ಕ್ರೀಸ್ ಮಾಡೋದಕ್ಕೂ ಸಮೇತ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದನೇ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಈ ಕ್ಯಾಶ್ ಮಾರ್ಕೆಟ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಈ STT ಚಾರ್ಜಸ್ ಏನಿತ್ತು, ಈ STT ಚಾರ್ಜಸ್ ನ ಕಮ್ಮಿ ಮಾಡಬೇಕು ಅಂತ ಸಮೇತ ಯೋಚನೆ ಮಾಡ್ತಾ ಇದ್ದಾರೆ. ಈ ತರ ಕ್ಯಾಶ್ ಮಾರ್ಕೆಟ್ ಅಲ್ಲಿ STT ಚಾರ್ಜಸ್ ನ ಕಮ್ಮಿ ಮಾಡೋದ್ರಿಂದ ಇನ್ವೆಸ್ಟರ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಮತ್ತೆ ಈ ಆಪ್ಷನ್ ಮಾರ್ಕೆಟ್ ರಿಲೇಟೆಡ್ ಆಗಿ STT ಚಾರ್ಜಸ್ ನ ಇನ್ಕ್ರೀಸ್ ಮಾಡಿದ್ರೆ ಅದ್ರ ಟ್ರೇಡರ್ಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದ ಟ್ರೇಡಿಂಗ್ ಆಕ್ಟಿವಿಟಿ ಕೂಡ ಕಮಿಂಗ್ ಟೈಮ್ ಅಲ್ಲಿ ತುಂಬಾನೇ ಕಮ್ಮಿ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಅದರಿಂದನೇ ಕ್ಯಾಪಿಟಲ್ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು.
ಮತ್ತೆ ಫ್ರೆಂಡ್ಸ್ ಇವಾಗ ಇದು ಜಸ್ಟ್ ಇನ್ನ ಡಿಸ್ಕಷನ್ ಸ್ಟೇಜ್ ಅಲ್ಲೇ ಇದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ August 9th ಅಪ್ಡೇಟ್ ಆಗುತ್ತೆ. ಒಂದ್ ವೇಳೆ ಆ ಮೀಟಿಂಗ್ ಅಲ್ಲಿ ಏನಾದ್ರು ಈ ಆಪ್ಷನ್ ಮಾರ್ಕೆಟ್ ರಿಲೇಟೆಡ್ ಆಗಿ STT ಚಾರ್ಜಸ್ ಇನ್ಕ್ರೀಸ್ ಮಾಡಬೇಕು ಅಂತ ಏನಾದ್ರು ಡಿಸೈಡ್ ಆದ್ರೆ ಅದು ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಅವತ್ತಾದ್ರೆ BSE ಆದ್ರೆ ಇನ್ನ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಯಾಕಂದ್ರೆ ಇದು ಎಕ್ಸ್ಚೇಂಜಸ್ಗೆ, ಬ್ರೋಕರ್ಸ್ಗೆ, ಡೆಪಾಸಿಟರ್ಸ್ಗೆ ಪ್ರತಿಯೊಬ್ಬರಿಗೂ ಇದು ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ಈ ಟ್ರೇಡಿಂಗ್ ವಾಲ್ಯೂಮ್ಸ್ ಕಮ್ಮಿ ಆಗುತ್ತಲ್ಲ, ಅದರಿಂದ ನೋಡೋಣ August 19th ಇದ್ರ ಬಗ್ಗೆ ಇನ್ನ ಏನ್ ಅಪ್ಡೇಟ್ ಬರುತ್ತೆ ಅಂತ. ನೆಕ್ಸ್ಟ್ MSCI ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್, ಇದ್ರ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಈ MSCI ಆಗಸ್ಟ್ ಮಂತ್ ರೀಬ್ಯಾಲೆನ್ಸಿಂಗ್ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಇವಾಗ ನುವಾಮಾ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಆಗಸ್ಟ್ ಮಂತ್ ರೀಬ್ಯಾಲೆನ್ಸಿಂಗ್ ಅಲ್ಲಿ 4 ಕಂಪನೀಸ್ ಅಲ್ಲಿ $1 ಬಿಲಿಯನ್ ಇನ್ಫ್ಲೋಸ್ ಬರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಇವಾಗ ಒಂದ್ಸಲ ಈ ಇಮೇಜ್ ನೋಡಿ ಯಾವ್ಯಾವ ಕಂಪನೀಸ್ ಅಲ್ಲಿ ಎಷ್ಟೆಷ್ಟು $1 ಮಿಲಿಯನ್ ಇನ್ಫ್ಲೋಸ್ ಬರುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದ್ರಲ್ಲಿ ನೋಡ್ಕೊಂಡ್ರೆ ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ $287 ಮಿಲಿಯನ್ ಇನ್ಫ್ಲೋಸ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ವಿಗ್ಗಿಯಲ್ಲಿ ನೋಡ್ಕೊಂಡ್ರೆ $285 ಮಿಲಿಯನ್ ಬರುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇಟಾಚಿ ಎನರ್ಜಿ, ವಾರೆ ಎನರ್ಜೀಸ್ ಈ 4 ಕಂಪನೀಸ್ ಅಲ್ಲಿ ಇನ್ಫ್ಲೋಸ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇವಾಗ ಈ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಂದ 2 ಕಂಪನೀಸ್ ಹೊರಗಡೆ ಹೋಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇ ಸೋನಾ BLW ಮತ್ತೆ ಥರ್ಮ್ಯಾಕ್ಸ್. ಈ 2 ಕಂಪನೀಸ್ ಈ ಇಂಡೆಕ್ಸ್ ಇಂದ ಹೊರಗಡೆ ಹೋಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ 2 ಕಂಪನೀಸ್ ಇಂದ ಎಷ್ಟೆಷ್ಟು ಔಟ್ಫ್ಲೋಸ್ ಹೋಗುತ್ತೆ ಅಂತ ಕೂಡ ಇಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ ರೀಬ್ಯಾಲೆನ್ಸಿಂಗ್ ಬಗ್ಗೆ ನಾಳೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಪ್ಡೇಟ್ ಆಗುತ್ತೆ. ಯಾವ ಕಂಪನೀಸ್ ಈ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಬರ್ತಾ ಇದಾವೆ, ಯಾವ ಕಂಪನೀಸ್ ಹೊರಗಡೆ ಹೋಗ್ತಾ ಇದಾವೆ ಅಂತ. ಫ್ರೆಂಡ್ಸ್ ಇವಾಗ ಇದುವರೆಗೂ ನುವಾಮಾ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ರಿಲೀಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡು ಅಲ್ವಾ. ಅದಾದ್ಮೇಲೆ ಇವಾಗ JM ಫಿನಾನ್ಷಿಯಲ್ಸ್ ಅವರು ಇದೇ ತರ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ JM ಫಿನಾನ್ಷಿಯಲ್ಸ್ ಅವ್ರು ನೋಡ್ಕೊಂಡ್ರೆ ಈ MSCI ರೀಬ್ಯಾಲೆನ್ಸಿಂಗ್ ಅಲ್ಲಿ $850 ಮಿಲಿಯನ್ ಇನ್ಫ್ಲೋಸ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಒಂದ್ಸಲ ಈ ಇಮೇಜ್ ನೋಡಿ, ಇವ್ರು ನೋಡಿದ್ರೆ 4 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಇದ್ರಲ್ಲಾದ್ರೆ ಹೈಯೆಸ್ಟ್ ಪ್ರಾಬಬಿಲಿಟಿ ಇರೋದು ಸ್ವಿಗ್ಗಿಗೆ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ವಿಗ್ಗಿ ಒಳಗಡೆ $385 ಮಿಲಿಯನ್ ಇನ್ಫ್ಲೋಸ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ನುವಾಮಾ ಅವ್ರಿಗೂ JM ಫಿನಾನ್ಷಿಯಲ್ಸ್ ಅವ್ರಿಗೆ ಒಂದೇ ಒಂದು ಕಂಪನಿ ಡಿಫ್ರೆನ್ಸ್ ಇದೆ. ಇವಾಗ ನುವಾಮಾ ಅವ್ರು ನೋಡ್ಕೊಂಡ್ರೆ ವಿಶಾಲ್ ಮೆಗಾಮಾರ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಇವಾಗ JM ಫಿನಾನ್ಷಿಯಲ್ಸ್ ಅವ್ರು ನೋಡ್ಕೊಂಡ್ರೆ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ನೋಡ್ಬೋದು ಇವಾಗ ಯಾವ್ಯಾವ ಕಂಪನೀಸ್ಗೆ ಎಷ್ಟೆಷ್ಟು ಪ್ರಾಬಬಿಲಿಟಿ ಇದೆ ಆಡ್ ಆಗೋದಕ್ಕೆ ಅಂತ ಕೂಡ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಇವಾಗ ಇದ್ರ ಬಗ್ಗೆ ಎಲ್ಲ ನಾಳೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಅಡಿಷನ್ ಎಲ್ಲ August 27th ಲಾಸ್ಟ್ 1 hour ಅಲ್ಲಿ ನಡೆಯುತ್ತೆ. ನೋಡೋಣ ಈ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಈ ಸಲ ಯಾವ ಕಂಪನಿ ಆಡ್ ಆಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್ ಇವಾಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನೋಡಿ. ಈ MSCI ರೀಬ್ಯಾಲೆನ್ಸಿಂಗ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಲ್ವಾ. ಇವಾಗ ಲಾಸ್ಟ್ ಟೈಮ್ ರೀಬ್ಯಾಲೆನ್ಸಿಂಗ್ ಅಲ್ಲಿ 2 ಕಂಪನೀಸ್ ಆಡ್ ಆಗಿದ್ವು. ಆ 2 ಕಂಪನೀಸ್ ನ ಮಾರ್ಕೆಟ್ ನ್ಯೂಸ್ ಅಲ್ಲೂ ಇನ್ಕ್ಲೂಡ್ ಮಾಡಿದ್ದೆ. ಒಂದ್ಸಲ ಯಾರಿಗಾದ್ರೂ ನೆನಪಿದ್ರೆ ಆ 2 ಕಂಪನೀಸ್ ಯಾವ ಆಡ್ ಆಗಿದ್ವು ಅಂತ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ Nifty 50 ರೀಬ್ಯಾಲೆನ್ಸಿಂಗ್ ಕೂಡ ಇದೆ ಸೆಪ್ಟೆಂಬರ್ ಅಲ್ಲಿ. ಈ ಸಲ ನೋಡ್ಕೊಂಡ್ರೆ Nifty 50 ಒಳಗಡೆ 2 ಸ್ಟಾಕ್ಸ್ ಆಡ್ ಆಗ್ತಾ ಇದಾವೆ. ಅದೇ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಅದಾದ್ಮೇಲೆ ಮ್ಯಾಕ್ಸ್ ಹೆಲ್ತ್ ಕೇರ್. ಈ 2 ಕಂಪನೀಸ್ ನಿಫ್ಟಿಗೆ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ 2 ಕಂಪನೀಸ್ ಆಡ್ ಆಗೋದ್ರಿಂದ ಅಡಿಷನಲ್ ಆಗಿ ನಿಯರ್ಲಿ $900 ಮಿಲಿಯನ್ಸ್ ಇನ್ಫ್ಲೋಸ್ ಬರೋ ಚಾನ್ಸಸ್ ಕೂಡ ಇದೆ ಅಂತ ಮನಿ ಕಂಟ್ರೋಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ 2 ಕಂಪನೀಸ್ ಆಡ್ ಆಗ್ತಾ ಇದಾವಲ್ಲ, ಈ 2 ಕಂಪನೀಸ್ ಪ್ಲೇಸ್ ಅಲ್ಲಿ ಯಾವ ಕಂಪನೀಸ್ ಹೊರಗಡೆ ಹೋಗ್ತಾ ಇದಾವೆ ಅಂತ ನೋಡ್ಕೊಂಡ್ರೆ ಒಂದು ಹೀರೋ ಮೋಟಾರ್ ಕಾರ್ಪ್, ಅದಾದ್ಮೇಲೆ ಇಂಡಸ್ಇಂಡ್ ಬ್ಯಾಂಕ್. ಈ 2 ಕಂಪನೀಸ್ Nifty 50 ಇಂದ ಹೊರಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ Nifty 50 ಇಂಡೆಕ್ಸ್ ಬಗ್ಗೆ ಮಾತಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದ್ರಲ್ಲೂ ಸಮೇತ 2 ಕಂಪನೀಸ್ ಹೊರಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆ 2 ಕಂಪನೀಸ್ ಜಾಗದಲ್ಲಿ ಇನ್ನ 4 ಕಂಪನೀಸ್ ಬರೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಅಲ್ಲಿ ನೋಡ್ಕೊಂಡ್ರೆ ಸ್ವಿಗ್ಗಿ ಮತ್ತೆ ಡಾಬರ್ ಈ 2 ಕಂಪನೀಸ್ ಹೊರಗಡೆ ಹೋಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ ಪ್ಲೇಸ್ ಅಲ್ಲಿ ಸೋಲಾರ್ ಇಂಡಸ್ಟ್ರೀಸ್, ಮ್ಯಾನ್ಕೈಂಡ್ ಫಾರ್ಮಾ, ಸಿಮೆನ್ಸ್ ಎನರ್ಜಿ ಇಂಡಿಯಾ, ಹಿಂದೂಸ್ತಾನ್ ಜಿಂಕ್ ಈ 4 ಕಂಪನೀಸ್ ಅಲ್ಲಿ ಯಾವ್ದಾದ್ರು 2 ಕಂಪನೀಸ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಒಳಗಡೆ ಆಡ್ ಆಗೋ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಸೆಪ್ಟೆಂಬರ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡೋಣ ಈ ಸಲ ಯಾವ ಕಂಪನೀಸ್ ಆಡ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ನೋಡ್ಕೊಂಡ್ರೆ ಈ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಂಡ್ವಿ. ಅವಾಗ ಟೆಸ್ಲಾ ಬಗ್ಗೆ ಮತ್ತೆ ಈ ವಿಯೆಟ್ನಾಂಗೆ ಸಂಬಂಧಪಟ್ಟಿರೋ ವಿನ್ಫಾಸ್ಟ್ ಕಂಪನಿ ಬಗ್ಗೆ ಕೂಡ ಮಾತಾಡ್ಕೊಂಡ್ವಿ. ಇವಾಗ ಟೆಸ್ಲಾದವ್ರು ನೋಡ್ಕೊಂಡ್ರೆ ಸೆಕೆಂಡ್ ಶೋರೂಮ್ ಡೆಲ್ಲಿಯಲ್ಲಿ August 11th ಓಪನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ ವಿನ್ಫಾಸ್ಟ್ ಅವ್ರು ನೋಡ್ಕೊಂಡ್ರೆ 35 ಶೋರೂಮ್ಸ್ ನ ಓಪನ್ ಮಾಡ್ತೀವಿ ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ.
ಫ್ರೆಂಡ್ಸ್, ಇವಾಗ ಇವ್ರ ಕಾರ್ ಮಾಡೆಲ್ಸ್ ನೋಡ್ಕೊಂಡ್ರು ತುಂಬಾನೇ ಚೆನ್ನಾಗಿದ್ದಾವೆ. ಇವರು ಸಮೇತ ಪ್ರೀಮಿಯಂ SUV ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ ಟೆಸ್ಲಾ ಸಮೇತ EV ರಿಲೇಟೆಡ್ ಆಗೇನೆ ಕಾರ್ಸ್ನ ಸೆಲ್ ಮಾಡ್ತಾರಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ನಮ್ಮ ಇಂಡಿಯನ್ ಆಟೋ ಕಂಪನೀಸ್ಗೆ ಇದು ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ. ಇವಾಗ ಮಹೀಂದ್ರಾ ಅಂಡ್ ಮಹೀಂದ್ರಾದವ್ರು ಇದ್ದಾರೆ, ಮತ್ತೆ ಟಾಟಾ ಮೋಟರ್ಸ್ ಅವರು ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಸೇಲ್ಸ್ ಏನಾದರೂ ಡ್ರಾಪ್ ಆಗೋ ಚಾನ್ಸಸ್ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ತ್ರಿವೇಣಿ ಟರ್ಬೈನ್ಸ್. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಇವಾಗ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ 20% ಫಾಲ್ ಆಗಿದೆ, ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರು 20% ಫಾಲ್ ಆಗಿದೆ. ಯಾಕೆ ಈ ತರ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಏನಿದೆ ಇದರಿಂದ ಗ್ಲೋಬಲ್ ಆರ್ಡರ್ಸ್ ತುಂಬಾನೇ ಕಮ್ಮಿ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ಎಕ್ಸ್ಪೋರ್ಟ್ ಆರ್ಡರ್ ಬುಕ್ ನೋಡ್ಕೊಂಡ್ರೆ 16% ಡ್ರಾಪ್ ಆಗಿದೆ, ಮತ್ತೆ ಡೊಮೆಸ್ಟಿಕ್ ಆರ್ಡರ್ ಬುಕ್ ನೋಡ್ಕೊಂಡ್ರು ತುಂಬಾನೇ ಡ್ರಾಪ್ ಆಗಿದೆ. ಅದರಿಂದನೇ ಈ ತರ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ 2 ಕಂಪನೀಸ್ ಲಿಸ್ಟ್ ಆಗಿದಾವೆ. ಅದರಲ್ಲಿ ಮೊದಲನೇದಾಗಿ ಆದಿತ್ಯ ಇನ್ಫೋಟೆಕ್. ಈ ಕಂಪನಿ ನೋಡ್ಕೊಂಡ್ರೆ 50% ಲಿಸ್ಟಿಂಗ್ ಗೇನ್ಸ್ ನ ಕೊಟ್ಟು ಮತ್ತೆ ಇನ್ನ ಇನ್ವೆಸ್ಟರ್ ಸೆಂಟಿಮೆಂಟ್ ಎಲ್ಲ ಪಾಸಿಟಿವ್ ಆಗಿ ಇರೋ ಕಾರಣದಿಂದ 60% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಅದಾದ್ಮೇಲೆ ಎರಡನೇ ಕಂಪನಿ ಬಂದು ಲಕ್ಷ್ಮಿ ಇಂಡಿಯಾ ಫಿನಾನ್ಸ್. ಈ ಕಂಪನಿ ನೋಡ್ಕೊಂಡ್ರೆ 13% ನೆಗೆಟಿವ್ ಆಗಿ ಲಿಸ್ಟ್ ಆಗಿ ಮತ್ತೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಎಬೋ 15% ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ IPO ನಮ್ಮ ಮಾರ್ಕೆಟ್ ಅಲ್ಲಿ ಓಪನ್ ಆಗಿದೆ. ಅದೇ ಹೈವೇ ಇನ್ಫ್ರಾಸ್ಟ್ರಕ್ಚರ್. ಈ ಕಂಪನಿ ಇವತ್ತು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಓಪನ್ ಆಗಿದೆ. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇವರು 3 ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಟೋಲ್ವೇ ಕಲೆಕ್ಷನ್, EPC ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಮೂರನೇದು ಬಂದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್. ಈ 3 ಸೆಗ್ಮೆಂಟ್ ಇಂದ ಇವ್ರಿಗೆ ರೆವೆನ್ಯೂಸ್ ಬರುತ್ತೆ. ನೆಕ್ಸ್ಟ್ ಇವಾಗ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಈ ಹೈವೇ ಟೋಲ್ಸ್ ಏನಿದೆ ಇದು 11 ಸ್ಟೇಟ್ಸ್ ಅಲ್ಲಿ ಆಪರೇಟ್ ಮಾಡ್ತಾರೆ, ಮತ್ತೆ 1 ಯೂನಿಯನ್ ಟೆರಿಟರಿಯಲ್ಲೂ ಆಪರೇಟ್ ಮಾಡ್ತಾರೆ. ಇವಾಗ ಈ ಕಂಪನಿಗೆ ಟೋಟಲ್ ರೆವೆನ್ಯೂಸ್ ಏನು ಬರ್ತಾ ಇದೆ ಆ ಟೋಟಲ್ ರೆವೆನ್ಯೂಸ್ ಅಲ್ಲಿ 77% ರೆವೆನ್ಯೂಸ್ ಎಲ್ಲ ಈ ಟೋಲ್ ಕಲೆಕ್ಷನ್ಸ್ ಇಂದಾನೆ ಬರುತ್ತೆ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ EPC ಇನ್ಫ್ರಾ ಸೆಗ್ಮೆಂಟ್ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ರೋಡ್ಸ್ನ, ಬ್ರಿಡ್ಜಸ್ನ, ಟ್ಯಾಂಕ್ಸ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅದಾದ್ಮೇಲೆ ಈ ರಿಯಲ್ ಎಸ್ಟೇಟ್ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಫೋಕಸ್ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಲಾಸ್ಟ್ 3 ಇಯರ್ಸ್ ಅಲ್ಲಿ ನೋಡ್ಕೊಂಡ್ರೆ ರೆವೆನ್ಯೂಸ್ 27% CAGR ಅಲ್ಲಿ ಗ್ರೋ ಆಗಿದೆ, ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 58% CAGR ಅಲ್ಲಿ ಗ್ರೋ ಆಗಿದೆ. ಮತ್ತೆ ಇವಾಗ ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡ್ಕೊಂಡ್ರೆ 0.61% ಇದೆ. ಇದು ಕಂಪ್ಲೀಟ್ಲಿ ನೆಗ್ಲಿಜಿಬಲ್. ಮತ್ತೆ ಇವಾಗ ವ್ಯಾಲ್ಯೂಷನ್ಸ್ ಪ್ರಕಾರ ನೋಡ್ಕೊಂಡ್ರು ಪೋಸ್ಟ್ IPO 22 PE ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಮತ್ತೆ ಇದೊಂದು ಸ್ಮಾಲ್ ಸೈಜ್ IPO. ಈ IPOದಲ್ಲಿ 130 crores ರೈಸ್ ಮಾಡ್ತಾ ಇದ್ದಾರೆ. ಇವಾಗ IPO ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 65 rupees ಇಂದ 70 rupees ಪರ್ ಶೇರ್ ಇರುತ್ತೆ, ಮತ್ತೆ ಪ್ರತಿ ಲಾಟಲ್ಲೂ 211 ಶೇರ್ಸ್ ಇರುತ್ತೆ. ಈ IPO ಇವತ್ತು ಓಪನ್ ಆಗಿದೆ, ಮತ್ತೆ 7th ಆಗಸ್ಟ್ ಕ್ಲೋಸ್ ಆಗುತ್ತೆ, ಮತ್ತೆ ಮಾರ್ಕೆಟ್ಗೆ ಲಿಸ್ಟ್ ಆಗೋದು 12th ಆಗಸ್ಟ್. ಫ್ರೆಂಡ್ಸ್, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಡೇಟಾನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಇವಾಗ ಈ IPO ಸೈಜ್ ನೋಡ್ಕೊಂಡ್ರೆ 130 crores ರೈಸ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಚಿಕ್ಕ ಸೈಜ್ IPO ಅಲ್ಲ. ಅದರಿಂದ ಅಲಾಟ್ಮೆಂಟ್ ಚಾನ್ಸಸ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂದರೆ ಪ್ರತಿ ಪಾನ್ ಕಾರ್ಡ್ ಅಂಡರ್ ಅಲ್ಲಿ ಒಂದೊಂದು ಲಾಟ್ನ ಮಾತ್ರ ಅಪ್ಲೈ ಮಾಡಿ. ಅವಾಗ ಮಾತ್ರನೇ ನಿಮಗೆ ಅಲಾಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಇವಾಗ ಆಂಕರ್ ಇನ್ವೆಸ್ಟರ್ಸ್ ಲಿಸ್ಟ್ ಕೂಡ ಅಪ್ಡೇಟ್ ಆಗಿದೆ. ಇದರಲ್ಲಿ ಆಂಕರ್ ಇನ್ವೆಸ್ಟರ್ಸ್ ಅಲ್ಲಿ ಯಾವ್ದಾದ್ರು ದೊಡ್ಡ ಕಂಪನಿ ಹೆಸರಿದೆಯಾ ಅಂತ ನೋಡ್ಕೊಂಡ್ರೆ HDFC ಬ್ಯಾಂಕ್ ಇದೆ. HDFC ಬ್ಯಾಂಕ್ ಅವರು ಈ ಕಂಪನಿಯಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಈ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ವಿಡಿಯೋಸ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಆ ವಿಡಿಯೋಸ್ನೆಲ್ಲ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.